ಹಾಯ್ ಫ್ರೆಂಡ್ಸ್, ನಾನು ಡಾಕ್ಟರ್ ಸುಮನ್ ಬೈರೇಗೌಡ, ನಿಮ್ಮ ಆರ್ಥೋಪೆಡಿಕ್ ಆಂಕೋಸರ್ಜನ್. ಇವತ್ತು ಬಯಾಪ್ಸಿ ಬಗ್ಗೆ ಇರುವಂತ ಮಿಸ್ಕನ್ಸೆಪ್ಷನ್ ದೂರ ಮಾಡೋಣ. ಬಯಾಪ್ಸಿ ಮಾಡಿದ್ರೆ ಕ್ಯಾನ್ಸರ್ ಅದೇ ಜಾಗದಲ್ಲಿ ಬೆಳೀತಾ ಹೋಗ್ತದೆ, ಮತ್ತೆ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗ್ತದೆ, ಮತ್ತೆ ಬಯಾಪ್ಸಿ ಮಾಡೋದಕ್ಕೆ ಒಂದು ಮೇಜರ್ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ನಮ್ಮ ಜನಗಳ ಮನಸ್ಸಲ್ಲಿ ಇರ್ತದೆ. ಇವತ್ತೊಂದು ಕೇಸ್ ತೋರಿಸ್ತೀನಿ. 2 ವರ್ಷದ ಮಗು. ಆ ಮಗುಗೆ ಈ ಕಾಲಿನ ಈ ಚಿಕ್ಕ ಮೂಳೆಯಲ್ಲಿ ಇವಿಂಗ್ ಸಾರ್ಕೋಮಾ ಅನ್ನುವಂಥ ಕ್ಯಾನ್ಸರ್ ಇದೆ ಅಂತ MRI ಅಲ್ಲಿ ಕನ್ಫರ್ಮ್ ಆಗಿದೆ. ಈ ಮಗುಗೆ ನಾವು 4 ಡೇಸ್ ಬ್ಯಾಕ್ ಒಂದು ನೀಡಲ್ ಬಯಾಪ್ಸಿ ಮಾಡಿದ್ವಿ. ಈಗ ಆ ಜಾಗನ ನೋಡ್ಬೋದು ನೀವು. ಒಂದು ಸಣ್ಣ ಇರುವೆ ಕಚ್ಚಿರೋ ತರ ಜಾಗ ಇದೆ, ಅಲ್ಲಿ ಏನು ಸ್ವೆಲ್ಲಿಂಗ್ ಇಲ್ಲ. ಆ ಜಾಗದಲ್ಲಿ ಪ್ರೆಸ್ ಮಾಡಿದ್ರು ಮಗುಗೆ ಏನು ತೊಂದರೆ ಇಲ್ಲ. ಸೊ ನೀಡಲ್ ಬಯಾಪ್ಸಿ ಎಷ್ಟು ಚಿಕ್ಕ ಪ್ರೊಸೀಜರ್ ಅಂತ ನೀವು ತಿಳ್ಕೊಬಹುದು. ಈ ಚಿಕ್ಕ ಪ್ರೊಸೀಜರ್ ಇಂದ ಎಷ್ಟು ದೊಡ್ಡ ಅಡ್ವಾಂಟೇಜ್ ಆಯ್ತು ಅಂತ ಹೇಳ್ತೀನಿ ಕೇಳಿ. ಈಗ ಇವಿಂಗ್ ಸಾರ್ಕೋಮಾ ಅಂತ MRI ರಿಪೋರ್ಟ್ ಇತ್ತಲ್ಲ, ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಈ ಮಗುಗೆ ನಾವು ಕೀಮೋಥೆರಪಿ ಕೊಡಬೇಕಿತ್ತು ಮತ್ತೆ ಸರ್ಜರಿ ಮಾಡಬೇಕಿತ್ತು. ಈಗ ಇದು ಬಯಾಪ್ಸಿ ಮಾಡಿ ಆ ಕ್ಯಾನ್ಸರ್ ಸೆಲ್ಸ್ ನ ಪರೀಕ್ಷೆ ಮಾಡಿರೋದ್ರಿಂದ ಇದು ಬ್ಲಡ್ ಅಲ್ಲಿ ಉತ್ಪತ್ತಿ ಆಗ್ತಾ ಇರೋ ಲ್ಯುಕೀಮಿಯಾ ಮೂಳೆನ ಅಫೆಕ್ಟ್ ಆಗ್ತದೆ ಅಂತ ಕನ್ಫರ್ಮ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಮಗುಗೆ ಈಗ ಟ್ರೀಟ್ಮೆಂಟ್ ಬರೀ ಕೀಮೋಥೆರಪಿ ಸಾಕಾಗ್ತದೆ. ಮತ್ತೆ ಕೀಮೋಥೆರಪಿಲು ಇವಿಂಗ್ ಸಾರ್ಕೋಮಾಗಿಂತ ಬೇರೆ ನಾವು ಡ್ರಗ್ಸ್ ನ ಕೊಡಬೇಕಾಗ್ತದೆ, ಮತ್ತೆ ಸರ್ಜರಿ ಬೇಕಾಗೋದಿಲ್ಲ. ಸೊ ನಾವು ಬಯಾಪ್ಸಿ ಇಲ್ದೇನೆ ಯಾವುದೇ ಗೆಡ್ಡೆನ ನಾವು ಟ್ರೀಟ್ಮೆಂಟ್ ಮಾಡಕ್ಕಾಗೋದಿಲ್ಲ. ಆ ತರ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣ ಆಗೋದಿಲ್ಲ, ಮತ್ತೆ ಅದು ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ. ಸೊ ಈಗ ನಿಮ್ಗೆ ಗೊತ್ತಾಗಿದೆ, ನೀಡಲ್ ಬಯಾಪ್ಸಿ ಸೇಫ್ ಅಂಡ್ ಇಟ್ಸ್ ಮಸ್ಟ್ ಬಿಫೋರ್ ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು.